ಎಲ್ಲರಿಗೂ ನಮಸ್ತೆ. ನಾನು ಇವತ್ತು ಆಲೂ ಪರೋಟ ಮಾಡೋದು ತೋರಿಸ್ತೀನಿ ನೋಡಿ. ಆಲೂಗಡ್ಡೆ ತೊಗೊಂಡಿದ್ದೀನಿ, ಕಟ್ ಮಾಡ್ಕೊತೀನಿ. ಆಲೂಗಡ್ಡಿನ ಕಟ್ ಮಾಡ್ತೀನಿ ನೋಡಿ. ಒಂದ್ರಾಗ ಹಿಂಗೆ ಎರಡೆರಡು ಹೋಳು ಮಾಡ್ಬೇಕು. ಈ ಥರ ಬೇಗ ಬೇಯುತ್ತೆ. ನೋಡಿ ಇವಾಗ ಕಟ್ ಮಾಡ್ಕೊಂಡು ಆಗಿದೆ. ಬೇಯಿಸೋಣ. ನಾನೊಂದು ಪಾತ್ರೆ ತಗೊಂಡಿದ್ದೀನಿ, ಇದಕ್ಕೆ ನೀರು ಹಾಕ್ತೀನಿ. ಈ ಆಲೂಗಡ್ಡಿನ ಅದಕ್ಕೆ ಹಾಕ್ತೀನಿ. ಇನ್ನೊಂದು ಸ್ವಲ್ಪ ನೀರು ಹಾಕ್ತೀನಿ. ಚೆನ್ನಾಗಿ ಬೇಯಬೇಕಲ್ಲ ಅದು. ಒಂದು 10 ನಿಮಿಷ ಬೇಯಿಸ್ಕೊಳೋದು ನೋಡಿ. ನಾವಿಲ್ಲಿ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಗೋಧಿ ಹಿಟ್ಟು ನಾದ್ತೀನಿ. ನಾನು ಗೋಧಿ ಹಿಟ್ಟು ನಾದ್ಕೊತೀನಿ. ನಾದ್ಬಿಟ್ಟು ಸ್ವಲ್ಪ ನೆನೆಯಕ್ಕೆ ಬಿಡ್ಬೇಕವು. ಜರಡು ಮಾಡ್ಕೊತೀನಿ ನೋಡಿ. ಇದಕ್ಕೆ ಉಪ್ಪು ಹಾಕ್ತೀನಿ ನೋಡಿ. ನಾನು ಸ್ವಲ್ಪ ಉಪ್ಪು ಹಾಕ್ತಿರ್ತೀನಿ. ಇವಾಗ ನೀರು ಹಾಕ್ತೀನಿ. ನೀರು ಹಾಕ್ಕೊಂಬಿಟ್ಟು ಕಲಸ್ಕೊತೀನಿ ನೋಡಿ. ಇನ್ನೊಂದು ಸ್ವಲ್ಪ ನೀರು ಹಾಕ್ತೀನಿ. ಸ್ವಲ್ಪ ತೆಳ್ಳಗೆ ಕಲಿಸ್ಬೇಕು. ಒಬ್ಬಟ್ಟಿಗೆ ಹೆಂಗೆ ಕಲಿಸ್ತೀವಿ ನಾವು ಅದೇ ಥರನೇ ಕಲಿಸ್ಕೋಬೇಕು. ನೋಡಿ ಈ ಥರ ಕಲಿಸ್ಬೇಕು. ಇದು ಆಗಿದೆ. ಇವಾಗ ಕಲಿಸಿದ್ದೀನಿ ನೋಡಿ. ಆಗಿದೆ. ಒಂದು ಅರ್ಧ ಗಂಟೆ ಹಿಂಗೆ ಮುಚ್ಚಿಡೋಣ. ನೆನಿಬೇಕಿದು. ಒಂದು ಅರ್ಧ ಗಂಟೆ ಸೈಡ್ಗೆ ಎತ್ತಿಡೋಣ. ಇದು ಬೇಯ್ದಿದೆ ಅಂತ ನೋಡೋಣ ಬನ್ನಿ. ನೋಡ್ತೀನಿ ನೋಡಿ. ಬೇಯ್ದಿದೆ. ಇದು ಆಗಿದೆ ನೋಡಿ. ಸ್ಟವ್ ಆಫ್ ಮಾಡಿ ಇಳಿಸ್ಬಿಡೋಣ. ಇದು ಸೈಡ್ಗೆ ಇಕ್ತೀನಿ. ಇವಾಗ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ ತಗೊಂಡಿದ್ದೀನಿ. ಕಟ್ ಮಾಡ್ತೀನಿ ನಾನು. ಇವಾಗ ಹಣ್ಣಾಗಿದೆ ಹಸಿಮೆಣ್ಸಿನ್ಕಾಯಿ. ಇದೇ ಕಟ್ ಮಾಡ್ಕೊತೀನಿ. ನಾನು ಈರುಳ್ಳಿ, ಟೊಮಟೊ, ಇದು ಟೊಮಟೊ ಅಲ್ಲ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿದ್ದೀನಿ. ಸೈಡ್ಗೆ ಇಡ್ತೀನಿ. ಇವಾಗ ಆಲೂಗಡ್ಡೆ ಸುಲ್ಕೋತೀನಿ ನೋಡಿ. ಸಿಪ್ಪೆ ಸುಲಿತೀನಿ ನೋಡಿ. ಈ ರೀತಿ ಸುಲ್ಕೋಬೇಕು. ನೋಡಿ ಇದಾಗಿದೆ. ಎಲ್ಲ ಸುಲ್ಕೊಂಡದ್ದಾಗಿದೆ. ಇವಾಗ ನಾವು ಸ್ಟವ್ ಹಚ್ಚಿ ಒಂದು ಕಡಾಯಿ ಇಕ್ತೀವಿ ನೋಡಿ. ಕಡಾಯಿ ಇಕ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕ್ತೀನಿ ನೋಡ್ರಿ. ಜೀರಿಗೆ ಹಾಕ್ತೀನಿ.
ಆಮ್ಯಾಗ ಸಾಸಿವೆ ಹಾಕ್ತೀನಿ ನೋಡ್ರಿ. ಕರಿಬೇವಿನ ಸೊಪ್ಪು ಹಾಕ್ತೀನಿ. ಇವಾಗ ಹಸಿಮೆಣ್ಸಿನ್ಕಾಯಿ ಹಾಕ್ತೀನಿ. ಕಟ್ ಮಾಡ್ತೀನಿ ಹಸಿಮೆಣ್ಸಿನ್ಕಾಯಿ, ಅದು ಹಾಕ್ಕೊಂತೀನಿ ನೋಡಿ. ಈರುಳ್ಳಿ ಹಾಕ್ತೀನಿ. ಈ ಥರ ಮುದ್ದೆ ತಗೊಂಡು ಈ ಥರ ಮಾಡ್ಬೇಕು ನೋಡಿ. ಇದು ಆಗಿದೆ. ಇವಾಗ ನಾನು ಇದಕ್ಕೆ ಅರಿಶಿಣ ಹಾಕ್ತೀನಿ ನೋಡಿ. ಉಪ್ಪು ಹಾಕ್ತೀನಿ. ಇವಾಗ ಇದು ಆಲೂಗಡ್ಡೆ ಹಾಕ್ತೀನಿ ನೋಡಿ. ನೋಡಿ ಈ ಥರ ತಿರುಗಿಸ್ಬೇಕು. ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಕೊಂಡಿದ್ದೀನಲ್ಲ, ಅದು ಹಾಕ್ತೀನಿ ನೋಡಿ. ನೋಡಿ ಈ ಥರ ನೀಟಾಗಿ ತಿರ್ಗಿಸ್ಬೇಕು. ನೋಡಿ ಎಷ್ಟು ಚೆನ್ನಾಗಿದೆ. ಇದಾಗಿದೆ. ಇವಾಗ ದೋಸೆ ಇದೊಂದು ಚಿಟ್ಕೊಂತೀನಿ, ಬಿಸಿ ಆಗಲಿ ಅದು. ನೋಡಿ ಇದು ಹಿಟ್ಟು ನಾದಿಟ್ಟಿದ್ದೀವಲ್ಲ, ನೆಂದಿದೆ ನೋಡಿ. ಈ ರೀತಿ ಆಗಿ ನೆನಬೇಕು, ಈ ರೀತಿ ಆಗ್ಬೇಕು. ಒಬ್ಬಿಟ್ಟಿಗೆ ಹೆಂಗೆ ಮಾಡ್ತೀವಿ ನಾವು ಅದೇ ಥರನೇ ಬರ್ಬೇಕು ನೋಡಿ. ಒಂದು ಎಣ್ಣೆ ಕವರ್ ತಗೊಂಡಿದ್ದೀನಿ, ಕಟ್ ಮಾಡ್ಕೊಂಡಿದ್ದೀನಿ. ಇದ್ರ ಮ್ಯಾಗ ತಟ್ತೀನಿ ನಾನು ಇವಾಗ. ನೋಡಿ ಈ ರೀತಿ ಚಪಾತಿಗೆ ಎಷ್ಟು ಹಿಟ್ಟು ತಗೋತೀವಿ ನಾವು ಅಷ್ಟೇ ತಗೋಬೇಕು ನೋಡಿ. ಈ ರೀತಿ ತಗೋಬೇಕು. ನೋಡಿ ಇದೊಂದು ಇಷ್ಟು ತಗೋಬೇಕು, ಇಷ್ಟಿಷ್ಟು. ಇವಾಗ ಇದ್ರೊಳಗೆ ಇಕ್ತೀನಿ ನೋಡಿ. ನೋಡಿ ಈ ಥರ ಇವಾಗ ತಡ್ತೀನಿ ನೋಡಿ.
ಈ ರೀತಿ ತಟ್ಟಬೇಕು. ಈಗ ಎಣ್ಣೆ ಹಾಕ್ತೀನಿ ನೋಡಿ, ನಾನು ಒಂಚೂರು ಎಣ್ಣೆ ಹಾಕಿರ್ತೀನಿ ಕೆಳಗಡೆ. ಇವಾಗ ಹಾಕ್ತೀನಿ ಇದು. ಇವಾಗ ಎಣ್ಣೆ ಹಾಕ್ಬೇಕಿದ್ರು ಮ್ಯಾಗ ಒಂಚೂರು ಎಣ್ಣೆ ಹಾಕ್ತಾಯಿದ್ದೀನಿ. ಸುಟ್ಟಿದೆ. ಇವಾಗ ತಿರುಗಿ ಹಾಕ್ತೀನಿ ನೋಡಿ ಕೆಳಗಡೆಗೆ. ಇವಾಗ ಆಗಿದೆ, ತೆಗಿತೀನಿ ನಾನು. ಸುತ್ತಿದೆ. ಇವಾಗ ಇನ್ನೊಂದು ಮಾಡಿ ನೋಡಿ, ಅದು ಹಾಕ್ತೀನಿ. ಇದು ಆಗಿದೆ, ತೆಗಿತೀನಿ ನಾನು. ಇವಾಗ ಇನ್ನೊಂದು ಹಾಕ್ತೀನಿ ನೋಡಿ. ಕೈಯಿಂದ ಹಾಕ್ತೀನಿ ನಾನು, ಪೇಪರ್ ಹಾಕಲ್ಲ. ನೋಡಿ ಆಲೂ ಪರೋಟ ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೀವು ಮನೇಲಿ ಮಾಡಿ, ಮಕ್ಕಳು ತುಂಬ ಇಷ್ಟಪಡ್ತಾರೆ. ನೋಡಿ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.